ಹಾಜರಾಗಿದ್ದಾರೆ. ಬಂಟಲ ಪ್ರಕರಣದ ಕಾರ್ಯದರ್ಶಿ ಶ್ರೀ ದೀಪಕ್ ಅಜಕಲ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಕರ್ನಾಟಕ ಪ್ರಕರಣದ ಕಾರ್ಯದರ್ಶಿ ಲೋಹಿತ್ ಪನಲ್ವೇಲ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೇರಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತಿಸ್ತಾರೆ. 7 ವರ್ಷಗಳಿಂದ ವಿಶೇಷವಾಗಿ ಒಂದು ವಿಶೇಷ ಯೋಜನೆಯನ್ನು ಮಾಡಿಕೊಂಡು ಪಾದಯಾತ್ರೆಯನ್ನು ಕೊಡಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಮಾಡ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ತಿಗೆ ಷಷ್ಠಪೂರ್ತಿಯಾದಂಥ ನಂತರದ ದಿನಗಳಲ್ಲಿ ಸಾಮಾಜಿಕ ಬದಲಾವಣೆಗಳಿಗೆ ಅನುಕೂಲ ಹೊಂದುವ ರೀತಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ರಥಯಾತ್ರೆಯಲ್ಲಿ ಬೃಹತ್ ಆಗಿರ್ತಕ್ಕಂಥ ರಾಜ್ಯದಲ್ಲಿ ಉಲ್ಲೇಖನೀಯ ಒಂದು ಕಾರ್ಯಕ್ರಮವನ್ನು ನಾವು BC ರೋಡ್ನ ಹೃದಯ ಭಾಗದಲ್ಲಿ ಯೋಜನೆ ಮಾಡಿದ್ವಿ. ನಾವು ಸಾಧ್ವಿ ಸರಸ್ವತಿ ಅವರು ಬಂದಿದ್ದರು. ಅದಕ್ಕೆ ಆ ಸಂದರ್ಭದ ಮೇಲೆ ಸೂರಮಣ್ಣ ಅವರು ಪ್ರಮುಖ ಭಾಷಣವನ್ನು ಮಾಡಿದರು. ಅನಂತರ ದಿನಗಳಲ್ಲಿ ಬೇರೆ ಬೇರೆ ಪ್ರತಿ ವರ್ಷ ಅನೇಕ ಸಾವಿರಾರು ಯೂನಿಟ್ ರಕ್ತವನ್ನು ಕೊಡುವಂಥ ರಕ್ತದಾನದ ಕಾರ್ಯಕ್ರಮಗಳು, ಅದರ ಜೊತೆಗೆ ಬೇರೆ ಬೇರೆ ಸೇವಾ ಕಾರ್ಯಗಳು, ಯಾರು ಬಡವರಿಗೆ ಅನೇಕ ಕಡೆಗಳಲ್ಲಿ ಮನೆ ಕೊಳ್ಳೆ ತುಂಬಿದಂಥ ಮನೆಗಳನ್ನು ಶುಚಿಗೊಳಿಸುವಂಥ ಕೆಲಸ ನಾವು ಪ್ರಚಾರವಿಲ್ಲದೆ ಮಾಡ್ತಾ ಇರುವಂಥ ಸಂಗತಿಗಳು, ಅನೇಕರಿಗೆ ಬಿದ್ದು ಗಾಯಗಳಾದ ಸಂದರ್ಭದಲ್ಲಿ ಸೇವಾ ಕಾರ್ಯಗಳನ್ನು ಮಾಡುವಂಥದ್ದು. ಇದು ವಿಶ್ವ ಹಿಂದೂ ಪರಿಷತ್ ಅನೇಕ ಜನರಿಗೆ ಮನೆ ಕಟ್ಟಿಕೊಡುವಂಥ ಕೆಲಸ, ಯಾವುದೋ ಅಪಘಾತಗಳಲ್ಲಿ ಗಾಯಗೊಂಡಂಥ ಅಥವಾ ಕಾಲವಾದಂಥ ಮನೆಗಳಿಗೆ ಬೇಕಾದಂಥ ಸಹಕಾರಗಳನ್ನು ಮಾಡುವಂಥದ್ದು, ಇದು ನಿರಂತರವಾಗಿ ಮಾಡ್ತಾ ಬಂದಿದೆ ವಿಶ್ವ ಹಿಂದೂ ಪರಿಷತ್ನ ಹೆಸರಿನಲ್ಲಿ. ಈ ಹಿನ್ನೆಲೆಯಲ್ಲಿ ನಮ್ಮ ಧರ್ಮ ರಕ್ಷಣೆಯ ಕಾರ್ಯ ಕೂಡ ಇದರಲ್ಲಿ ಆಗಬೇಕು ಅನ್ನುವಂಥ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಕೊಡಲಿ ರಾಜರಾಜೇಶ್ವರಿ ಸನ್ನಿಧಿ ನಮಗೆ ಗೊತ್ತು, ನಮಗೆ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಕ್ಷೇತ್ರ ಅದು. ಆ ಪುರಾತನವಾದಂಥ ಕ್ಷೇತ್ರದಲ್ಲಿ ನಮ್ಮ ಮಾನ್ಯತೆ ಪಡೆದಂಥ ದೇವಸ್ಥಾನ, ಅಲ್ಲಿಗೆ ಲಕ್ಷಾಂತರ ಜನ ಭಕ್ತಾದಿಗಳು ವರ್ಷ ಪೂರ್ತಿ ಬರ್ತಾ ಇರ್ತಾರೆ. ಸಾವಿರಾರು ಜನ ಭಕ್ತಾದಿಗಳು ಬಂದು ಹಾಕಿದಂಥ ಕಾಣಿಕೆ ಹಣ ಸರ್ಕಾರಕ್ಕೆ ಸಂದಾಯ ಆಗ್ತಾ ಇರ್ತದೆ. ಅಲ್ಲಿ ಭಕ್ತಿಯ ಭಾವ ಬಹಳ ದೊಡ್ಡದಾಗಿರಬೇಕು. ಈ ಹಿನ್ನೆಲೆಯಲ್ಲಿ ಅದು ಪ್ರವಾಸಿ ಕೇಂದ್ರ ಆಗಬಾರದು. ಅದೊಂದು ಪ್ರವಾಸಿ ತಾಣ ಅಲ್ಲ, ಅದು ಅತ್ಯಂತ ಶ್ರದ್ಧೆಯ ಭಾಗ, ಶ್ರದ್ಧೆಯ ಕೇಂದ್ರ. ಅದು ಹಿಂದೂ ಧರ್ಮದ ಮೂಲ ಚಿಂತನೆ ಅಲ್ಲಿ ಬರಬೇಕು ಅನ್ನುವಂಥ ಕಾರಣದಿಂದ ಕೆಲವಾರು ಸಂಗತಿಗಳನ್ನು ಮನದಲ್ಲಿಟ್ಟುಕೊಂಡು ಈ ಪಾದಯಾತ್ರೆಯನ್ನು ಯೋಜನೆ ಮಾಡ್ತೀವಿ ನಾವು. ಪಾದಯಾತ್ರೆ ನಾಡಿದ್ದು 5ನೇ ತಾರೀಕು, ಏಪ್ರಿಲ್ 5ನೇ ತಾರೀಕು ನಮ್ಮ 3 ಕಡೆಗಳಿಂದ, ನಮ್ಮ ತಾಲೂಕಿನ 3 ಕಡೆಗಳಿಂದ ಯೋಜನೆ ಮಾಡ್ತೀವಿ ನಾವು. ಇದರಲ್ಲಿ ನಮಗೆ ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡ ಇದನ್ನು ಯೋಜನೆ ಮಾಡ್ತದೆ. ಹಾಗೆ ವಿಟ್ಲ ಪ್ರಖಂಡ ಮತ್ತು ಗುರುಪುರ ಪ್ರಖಂಡಗಳು ನಮ್ಮ ಜೊತೆಗೆ ಕೈ ಜೋಡಿಸ್ಕೊಳ್ತಾರೆ. ಅಮ್ಮ ನಡಿಗೆ ನಮ್ಮ ನಡಿಗೆ ಅನ್ನುವಂಥ ಕಾರ್ಯಕ್ರಮ 5ನೇ ತಾರೀಕು ಆದಿತ್ಯವಾರ ನಡೀತದೆ. ಬೆಳಿಗ್ಗೆ 5:30 ಗಂಟೆಗೆ ಪೊಳಲಿ ನಮ್ಮ ಕಡೆಗೋಡಿ ದ್ವಾರದಿಂದ ಒಂದು ಪಾದಯಾತ್ರೆ, ಅದೇ ರೀತಿ ಅದೇ ಸಮಯಕ್ಕೆ ಪೊಳಲಿ BC ರೋಡ್ ಕೈಕಂಬದ ದ್ವಾರ ಇದೆ, ಅಲ್ಲಿಂದ ಒಂದು ಪಾದಯಾತ್ರೆ, ಅದೇ 6:30 ಗಂಟೆಗೆ ಸಮಯಕ್ಕೆ ಗುರುಪುರ ಕೈಕಂಬದಿಂದ ಒಂದು ಪಾದಯಾತ್ರೆ ಹೊರಡುತ್ತದೆ. ಈ 2 ಪಾದಯಾತ್ರೆಗಳು ಕಲ್ಪನೆಯಲ್ಲಿ ಬಂದು ಜೊತೆ ಸೇರಿಕೊಳ್ತದೆ. ಆನಂತರ ಆ ಕಡೆಯಿಂದ ಬರುವಂಥ ಗುರುಪುರದವರು ಬಂದು ಪೊಳಲಿ ದೇವಸ್ಥಾನ ಹತ್ತಿರ ಇರುವಂಥ ದ್ವಾರದ ಬಳಿ ಸೇರಿಕೊಳ್ತೇವೆ ನಾವು. ಅದ್ರ ಜೊತೆಯಾಗಿ ದೇವಸ್ಥಾನದ ಒಳಗಡೆ, ದೇವಸ್ಥಾನದ ಹತ್ತಿರ ಸಾನ್ನಿಧ್ಯಕ್ಕೆ ಪಾದಯಾತ್ರೆಯನ್ನು ಯೋಜನೆ ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಸಾಮಾನ್ಯವಾಗಿ ಬೇರೆಯವರು ಪಾದಯಾತ್ರೆಗಳನ್ನು ಯೋಜನೆ ಮಾಡಿದಾಗ ನಾವು ನಮ್ಗೆ ಗೊತ್ತಿದ್ದಂತೆ ಒಂದು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ಇಟ್ಕೊಳ್ತಾರೆ ಅಥವಾ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾರೆ. ನಮ್ಮದು ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಪಾದಯಾತ್ರೆ. ಒಬ್ಬ ಪಾದಯಾತ್ರೆ ಮಾಡಿ ಭಾಗವಹಿಸಿದ್ರೆ ಅದೊಂದು ಪುಣ್ಯ ಸಂಪಾದನೆ ಆತನಿಗೂ ಆಗುತ್ತೆ, ಸಮಾಜದ ಮುಖದಲ್ಲಿಯೂ ಆಗುತ್ತೆ, ಆತನೊಂದು ವೃತ್ತಾಚರಣೆ ರೀತಿಯಲ್ಲಿ ಇರ್ತಾನೆ ಅಂತ ಹೇಳುವಂಥ ಒಂದು ಭಾವನೆ ನನಗೆ ಗೊತ್ತಿದೆ. ನೂರಾರು ದೇವಸ್ಥಾನಗಳಿಗೆ ಪಾದಯಾತ್ರೆಗಳು ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಯೋಜನೆ ಮಾಡಿರ್ತಕ್ಕಂಥ ಉದ್ದೇಶ ಒಂದು, ನಮಗೆ ಈ ಇಡೀ ಕ್ಷೇತ್ರ ಹಿಂದೂಗಳ ಸಂಸ್ಕೃತಿಗೆ ಪೂರಕವಾಗಿರ್ತಕ್ಕಂಥ ನಡವಳಿಕೆಯನ್ನು ಸಮಾಜ ಹೊಂದಬೇಕಾದ್ರೆ, ದೇವಸ್ಥಾನಕ್ಕೆ ಬರಬೇಕಾದ್ರೆ ಒಂದು ವಸ್ತ್ರ ಸಂಹಿತೆಯನ್ನು ಪಾಲನೆ ಮಾಡಬೇಕು. ಈ ವಸ್ತ್ರ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅನ್ನೋಂಥ ಒಂದು ಮನವಿಯನ್ನು ನಾವು ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಕೊಡ್ತೀವಿ. ನಾವು ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಎರಡನೇದು, ಈ ನಮ್ಮಲ್ಲಿ ದೇವಸ್ಥಾನದ 106 ಎಕರೆ ಅಲ್ಲ 16 ಎಕರೆ ಜಾಗ ಪ್ರದೇಶ ದೇವಸ್ಥಾನದ ಸುಪರ್ದಿಯಲ್ಲಿದೆ. ಅಲ್ಲಿ ಯೋಗ್ಯವಾದಂಥ ಜಾಗ ಇದೆ, ವಿಶಾಲವಾದಂಥ ವ್ಯವಸ್ಥೆಗಳಿದೆ, ಹಣಕಾಸಿನ ವ್ಯವಸ್ಥೆಗಳಿದೆ. ಈ ಹಿನ್ನೆಲೆಯಲ್ಲಿ ಒಂದು ಒಳ್ಳೆ ಯೋಗ್ಯವಾದಂಥ ನಮ್ಮ ಸಂಸ್ಕೃತಿಯ ಮೂಲ ಯಾವುದನ್ನು ಗೋ ಅಂತ ಹೇಳ್ತೀವಿ ನಾವು, ಆ ಗೋವಿನ ಸಂರಕ್ಷಣೆ ಮಾಡಲೇಬೇಕಾದ ಕಾರಣಕ್ಕೋಸ್ಕರ ಒಂದು ಒಳ್ಳೆ ಗೋಶಾಲೆಯನ್ನು ಕೂಡ ನಿರ್ಮಾಣ ಮಾಡಬೇಕು ಅನ್ನೋಂಥ ಬೇಡಿಕೆಯನ್ನು ನಾವು ಈ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಮಾಡೋರಿದ್ದೇವೆ ನಾವು. ಅದರ ಜೊತೆಗೆ ಈಗಾಗಲೇ ನಮ್ಗೆ ಗೊತ್ತಿದ್ದಂತೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ಅಧಿನಿಯಮದ ಕೈ ಕೆಳಗಡೆ ಬಹಳ ಸ್ಪಷ್ಟ
ಇದೆ. ನಮ್ಮ ಧರ್ಮದ ಅಡಿಪಾಯದ ಧಾರ್ಮಿಕ ವಿಚಾರಗಳನ್ನು ಪ್ರಚಾರ ಮಾಡಲಿಕ್ಕೆ ಅಲ್ಲಿಯ ಹಣವನ್ನು ವಿನಿಯೋಗ ಮಾಡಬಹುದು ಅನ್ನುವಂಥ ಉಲ್ಲೇಖ ಇದೆ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು ಅಲ್ಲಿ ಕಮಿಟಿಯವರು ಯಾವುದನ್ನು ಅಂದರೆ, ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಹೊಸ ಜನರೇಷನ್ ಯಾರು ಬರ್ತಾರೆ ಮಕ್ಕಳು, ಆ ಮಕ್ಕಳಿಗೆ ಹಿಂದೂ ಸಂಸ್ಕಾರದ ಭಾಗಗಳನ್ನು ಅಥವಾ ಧರ್ಮದ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಪ್ರಮುಖವಾದಂಥ ಬೇಡಿಕೆಯನ್ನು ನಾವು ದೇವಸ್ಥಾನ ಸಮಿತಿ ಮುಂದಿರ್ತೇವೆ. ಹಿಂದೂ ಅನೇಕ ಜನ ನಮ್ಮ ಸಮಾಜದಲ್ಲಿ ಬಂಧುಗಳಿಗೆ ಈ ವಿವಾಹ ಸಂದರ್ಭಗಳಲ್ಲಿ ನಮಗೆ ಬರುವಂಥ ನಾವೆಲ್ಲ ಗಮನಿಸಿರ್ಬೋದು, ಹಣಕಾಸಿನ ಕಾರಣದಿಂದ ವಿವಾಹವನ್ನು ಮುಂದೆ ಹಾಕ್ತಾ ಹೋಗ್ತಾರೆ. ಆದರೆ ದೇವಸ್ಥಾನ ಅನ್ನುವಂಥದ್ದು ಒಂದು ಸಂಪದ್ಭರಿತವಾದಂಥ ಕ್ಷೇತ್ರ. ಅದು ಅಲ್ಲಿ ಈ ಹಿನ್ನೆಲೆಯಲ್ಲಿ ಒಂದು ಸಾಮೂಹಿಕ ವಿವಾಹ, ಉಚಿತ ಸಾಮೂಹಿಕ ವಿವಾಹದ ಕಾರ್ಯಕ್ರಮವನ್ನು ಸರ್ಕಾರ ಹಿಂದಿನ ಸಲ ಸಪ್ತಪದಿ ಎನ್ನುವಂಥ ಕಾರ್ಯಕ್ರಮ ಮಾಡಿತ್ತು. ಆ ರೀತಿಯದ್ದೇ ಕಾರ್ಯಕ್ರಮವನ್ನು ದೇವಸ್ಥಾನದ ವತಿಯಿಂದ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹಪಡಿಸ್ತೇವೆ ನಾವು. 1 ತಿಂಗಳುಗಳ ಕಾಲದ ದೊಡ್ಡ ಬೃಹತ್ ಆಗಿರ್ತಕ್ಕಂಥ ಜಾತ್ರೆಯ ಸಂದರ್ಭ ಅಲ್ಲಿ ತುಂಬ ಜನ ವ್ಯವಹಾರಕ್ಕೆ ಬರ್ತಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದಿನಂತೆ ನಾವು ಆಗ್ರಹಪಡಿಸ್ತೇವೆ, ಯಾರು ಧರ್ಮದ ಪೂರಕವಾಗಿ, ಹಿಂದೂ ಧರ್ಮದ ಪೂರಕವಾಗಿ ಯಾರಿರ್ತಾರೆ ಅವರಿಗೆ ಮಾತ್ರ ಅಲ್ಲಿ ಅವಕಾಶ ಕೊಡಬೇಕು. ಸೇವಾ ರೂಪದಲ್ಲಿ ದೇವಸ್ಥಾನದಲ್ಲಿ ಆದಂಥ ಹಣ ಸಂಗ್ರಹಗಳ ಲೆಕ್ಕಪತ್ರಗಳನ್ನು ಚೆನ್ನಾಗಿಟ್ಟುಕೊಂಡು ಪಡಿಸ್ತಾರೆ, ಅದನ್ನು ಚೆನ್ನಾಗಿ ಸರಿಯಾದಂಥ ದಿಕ್ಕಿನಲ್ಲಿ ವಿನಿಯೋಗ ಮಾಡಬೇಕು ಸಂಸ್ಕೃತಿಯ ರಕ್ಷಣೆಗೋಸ್ಕರ ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇವೆ. ಇಷ್ಟು